ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತಕ್ಕೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ದಿನನಿತ್ಯವೂ ಕೂಡ ನಾವು ನೋಡ್ತಾ ಇದೀವಿ. LPGಯ ಬಳಕೆ ಮಾಡಬೇಕು ಅಂದ್ರೂ ಕೂಡ LPG ಸಿಗ್ತಾ ಇಲ್ಲ. ಆಟೋ ಚಾಲಕರಿಗೆ LPG ಸಿಗ್ತಿಲ್ಲ. ಹಾಗಾದ್ರೆ ಯುದ್ಧ ನಿಂತರೂ ಬಗೆಹರಿಯಲ್ವಾ ಭಾರತದಲ್ಲಿ ತೈಲ ಸಮಸ್ಯೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯುದ್ಧ ನಿಂತರೂ ಕೂಡ ಈ ಎಲ್ಲಾ ಸಮಸ್ಯೆಗಳು ಹಾಗೆ ಬಿಗಡಾಯಿಸ್ಬಿಡುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗುತ್ತಾ? ನಿರೀಕ್ಷೆಗೂ ಮೀರಿ ದರ ಏರಿಕೆ ಮಾಡ್ಬಿಡುತ್ತಾ ಕೇಂದ್ರ ಸರ್ಕಾರ ಅನ್ನುವಂತ ಆತಂಕದ ಪ್ರಶ್ನೆ. ಪೆಟ್ರೋಲ್ ಡೀಸೆಲ್ LPG ದರ ಏರಿಕೆ ಆಗೋದಂತೂ ಪಕ್ಕ. ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ ಗ್ಯಾರಂಟಿ ನ್ಯೂಸ್ ಜೊತೆ ತಜ್ಞರಿಂದ ಮಾಹಿತಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟುತ್ತೆ ಅಂತ. ಯುದ್ಧ ನಿಂತರೂ ಕೂಡ ಅದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಎಲ್ಲವೂ ಸರಿ ಹೋಗ್ಬೇಕು ಅಂತ ಅಂದ್ರೆ. ಈಗ ತೈಲ ಸಾಗಣೆಗೆ ಸಂಬಂಧಪಟ್ಟಂತೆ ಯುದ್ಧದಿಂದ LPG ಪೂರೈಕೆಯ ಸರಪಳಿಯೇ ಕಟ್ಟಾಗಬಹುದು. ಮೊದಲಿನ ಸ್ಥಿತಿಗೆ ಬರೋದಕ್ಕೆ 3 ರಿಂದ 4 ವರ್ಷ ಬೇಕಾಗುತ್ತೆ. ಹಾಗಾಗಿ ಇದರ ಹೊರೆ ಜನರ ಮೇಲಾಗುತ್ತಾ? ಯುದ್ಧದಿಂದ ಉತ್ಪಾದನಾ ಕೇಂದ್ರಗಳಿಗೆ ಹಾನಿ ಉಂಟಾಗುತ್ತಾ? ಭಾರತ 60% LPGಯನ್ನ ಆಮದು ಮಾಡಿಕೊಂಡೇ ಜನರಿಗೆ ಕೊಡೋದು. ಹಾರ್ಮುಜ್ ಜಲಸಂಧಿಯಿಂದ 90% ಆಮದಾಗುತ್ತೆ. ಯುದ್ಧದಿಂದ 55%ಗೆ ಇಳಿದಿದೆ ಆಮದು ಪ್ರಮಾಣ. ತಗ್ತಾ ಇದೆ. ಪರ್ಯಾಯ ಮಾರ್ಗದ ಮೊರೆ ಹೋಗ್ತಿರುವಂತ ಭಾರತ. ಹಾಗಾಗಿ ಹಾರ್ಮುಜ್ ಜಲಸಂಧಿ ಈಗ ಯಾರ ಕಂಟ್ರೋಲಿಗೆ ಬರ್ತಾ ಇದೆ ಅಂದ್ರೆ ಅಮೆರಿಕ ಹೇಳೋದು ನನ್ನ ಕಂಟ್ರೋಲ್ ನಲ್ಲಿ ಇರುತ್ತೆ ಅಂತ. ಬಟ್ ಈಗ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ, ಹಾರ್ಮುಜ್ ಜಲಸಂಧಿಯನ್ನ ನೀವು ಕಂಟ್ರೋಲಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಇದರಿಂದ ತೈಲದ ಅಭಾವ ಹೆಚ್ಚಾಗುತ್ತೆ ಅಂತ.